ಫೇಸ್ಬುಕ್ ಲವ್ ಮ್ಯಾರೇಜ್ ದೋಖಾ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಬೆಳಗಾವಿ ಯೋಧ ಅಕ್ಷಯ್ ನಲವಡೆ ವಿರುದ್ಧ ದೂರು ದಾಖಲಾಗಿದೆ. ಅಂದ್ರೆ ನಂಬಿಸಿ ಮದುವೆಯಾಗಿ ಮಹಿಳೆಗೆ ಅಕ್ಷಯ್ ವಂಚನೆ ಮಾಡಿದ್ದಾರೆ. ಅಕ್ಷಯ್ ನಲವಡೆ ಸೇರಿದ ಹಾಗೆ 5 ವಿರುದ್ಧ ಎಫ್ಐಆರ್ ಆಗಿದೆ. 11ಕ್ಕೂ ಹೆಚ್ಚು ಯುವತಿಯರಿಗೆ ಈ ರೀತಿ ವಂಚಿಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಫೇಸ್ಬುಕ್ನಲ್ಲಿ ಲವ್ ಮಾಡಿ ಮತ್ತೆ ಮ್ಯಾರೇಜ್ ಹೆಸರಿನಲ್ಲಿ ದೋಖಾ ಮಾಡಿರೋದು. ಸೋಷಿಯಲ್ ಮೀಡಿಯಾ ಮುಖಾಂತರ ಅಕ್ಷಯ್ ಗಣಪತಿ ನಲ್ವಡೆದು ನನಗೆ ಪರಿಚಯ ಆಗಿದ್ದು ಸರ್. ಅವ್ರು ನನ್ನ ಕೆಲಸದ ಬಗ್ಗೆ ಇನ್ಸ್ಪೈರ್ಡ್ ಆಗಿದ್ದ. ಆಮೇಲೆ ಒಂದು 6 ತಿಂಗಳು ಆದ ನಂತರ ರೆಗ್ಯುಲರ್ ಚಾಟಿಂಗ್ ಮಾಡ್ತಾ ಮೇಡಮ್ ನಿಮ್ಮ ಜೊತೆ ನನಗೆ ತುಂಬ ಹೊಂದಾಣಿಕೆ ಬಾಂಡಿಂಗ್ ಸರಿ ಆಗ್ತಿದೆ, ನಾನು ನಿಮ್ಮಂತಾನೆ ಹುಡುಗಿನ ಮದುವೆ ಆಗಬೇಕು ಅಂತ ಮ್ಯಾರೇಜ್ ಪ್ರಪೋಸಲ್ ಕೊಟ್ಟ ಸರ್. ಅವ್ನು ನನ್ನಿಂದ 14 ವರ್ಷ ಚಿಕ್ಕವನ್ನ ಆಗಿದ್ದಾನೆ. ಅದಕ್ಕೆ ನಾನು ರಿಜೆಕ್ಟ್ ಮಾಡಿಬಿಟ್ಟು ಅವನು ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಬ್ಲಾಕ್ ಮಾಡಿದ್ದೆ ಸರ್ ಅವನಿಗೆ. ಅಷ್ಟಾದ್ರೂ ಕೂಡ ನೆಕ್ಸ್ಟ್ ಟೈಮ್ ಅವ್ನು ಲೀವ್ನಲ್ಲಿ ಬಂದಾಗ ನೇರವಾಗಿ ನಮ್ಮ ಆಫೀಸ್ಗೆ ಬಂದು ಕಾಲು ಬಿದ್ದು ಒಂಥರ ಮೈ ಮೇಲೆ ಇದು ಮಾಡ್ದಂಗೆ ಮಾಡಿ, ಸರ್ ನಾನು ಮದುವೆ ಆಗಲೇಬೇಕು, ಇಲ್ದಿದ್ರೆ ನಾನು ಯೂನಿಟ್ಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಿ, ನಿಮ್ದು ಹೆಸರು ಬರ್ದಿಟ್ಟು ಸಾಯ್ತೀನಿ ಅಂತ ಬ್ಲ್ಯಾಕ್ ಮೇಲಿಂಗ್ ಮಾಡಿ ಮದುವೆ ಆಗಿದ್ದ ಕಥೆ ಸರ್ ಇದು ಯಾವುದೋ ಒಂದು ಅಂಟಿದು ಲವ್ ಸ್ಟೋರಿ ಅಲ್ಲ ಸರ್, ಇದು ಒಂದು ಕ್ರಿಮಿನಲ್ ಕಥೆ ಸರ್. ಆರ್ಮಿನಲ್ಲಿ ಇದ್ಕೊಂಡು ಒಂದು ವ್ಯಕ್ತಿ ಯಾವ ರೀತಿ ಸುಮಾರು ಹೆಣ್ಮಕ್ಕಳನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಬಲೆಗೆ ಹಾಕ್ಕೊಂಡು ಅವ್ರ ಜೀವನನ ಸತ್ಯನಾಶ ಮಾಡ್ತಿರೋ ಅಂತ ಒಂದು ಕಥೆ ಸರ್ ಇದು ನಿಜ. ಸೊ ಯೋಧ ಅಕ್ಷಯ್ ಈ ತರ ಸುಳ್ಳು ಹೇಳಿ ವಂಚಿಸಿ ತನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ಮದುವೆಯಾಗಿದ್ದಾನೆ ಅಂತ. ಕೋಲ್ಕತ್ತಾದ ಈಸ್ಟರ್ನ್ ಕಮಾಂಡ್ ಸಿಗ್ನಲ್ ರೆಜಿಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ರು. 11ಕ್ಕೂ ಹೆಚ್ಚು ಯುವತಿಯರಿಗೆ ಇದೇ ರೀತಿಯಾಗಿ ಈತ ವಂಚಿಸಿದ್ದಾನೆ ಅಂತ ಮಹಿಳೆ ಆರೋಪ ಮಾಡ್ತಿದ್ದಾರೆ. ಬೆಳಗಾವಿಯ ಫೇಸ್ಬುಕ್ ಲವ್ ಮತ್ತೆ ಮ್ಯಾರೇಜ್ ದೋಖಾ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಕೈ ಕೊಟ್ಟ ಯೋಧ ಅಕ್ಷಯ್ ವಿರುದ್ಧ ಮಹಿಳೆ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀಕಾಂತ್. ಈಗ ಯೋಧನ ವಿರುದ್ಧ ದೋಖಾ ಮಾಡಿರೋ ಆರೋಪ ಏನಂತ ಹೇಳಿ ದೂರು ದಾಖಲಿಸಿದ್ದಾರೆ ಮಹಿಳೆ. ಬೆಳಗಾವಿಯ ಗ್ರಾಮೀಣ ಠಾಣೆಯಲ್ಲಿ ಈಗ ದೂರನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಪ್ರಮುಖ ಕಾರಣ ಏನು ಅಂತಂದ್ರೆ 2019ರಲ್ಲಿ ಏನು ಬಿಜ್ಗರಣೆ ಗ್ರಾಮದ ಅಕ್ಷಯ್ ನಲವಡೆ ಅನ್ನೋರು ಏನಿದ್ದಾರೆ, ಆತ ನನ್ನನ್ನ ಪ್ರೀತಿ ಮಾಡ್ತಾ ಇದ್ದ. 2020ರಲ್ಲಿ ಏನಂತಂದ್ರೆ ಅವರು ಸೇರ್ಕೊಂಡು ಏನಂತಂದ್ರೆ ಒಪ್ಪಿಗೆ ಮೇರೆಗೆ ಮನೆಯಲ್ಲಿ ಮದುವೆ ಆಗಿದ್ವಿ. ಅದಾದ ನಂತರ ಆತ ನನ್ನನ್ನ ನಂಬಿಸಿ ಕೈ ಕೊಟ್ಟು ಏನಂತಂದ್ರೆ ಬೇರೆಯವರ ಜೊತೆ ಮದುವೆ ಮಾಡ್ಕೊಳ್ಳಿಕ್ಕೆ ಮುಂದಾದ. ಅಂತ ಸಂದರ್ಭದಲ್ಲಿ ನಾನು ಏನಂತಂದ್ರೆ ಬಹಳಷ್ಟು ಹೋರಾಟವನ್ನ ಮಾಡಿದೆ. ಆದ್ರೂ ಸಹ ಆತ ನನಗೆ ಏನಂತಂದ್ರೆ ಮೋಸವನ್ನ ಮಾಡಿದ್ದಾನೆ ಅನ್ನೋ ಒಂದು ಗಂಭೀರ ಆರೋಪವನ್ನ, ಜೊತೆಗೆ ಏನು ಅಕ್ಷಯ್ ನಲವಡೆ ಏನಿದ್ದಾನೆ ಆತ ಮತ್ತು ಆತನ ಕುಟುಂಬದವರು 5 ವಿರುದ್ಧ ಈಗ ಏನಂತಂದ್ರೆ ಗ್ರಾಮೀಣ ಠಾಣೆ ವಿರುದ್ಧ ಈಗ ಏನಂತಂದ್ರೆ ಗ್ರಾಮೀಣ ಠಾಣೆಯಲ್ಲಿ ದೂರನ್ನ ದಾಖಲಿಸುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿರುವುದು ಏನಂತಂದ್ರೆ ಈತ ಏನಂತಂದ್ರೆ ಸುಮಾರು ನನ್ನಂತೆ 11 ಯುವತಿಯರಿಗೆ ಏನಂತಂದ್ರೆ ಮೋಸವನ್ನ ಮಾಡಿದ್ದಾನೆ. ಇದೇ ರೀತಿಯಾಗಿ ಏನಂತಂದ್ರೆ ಅವರನ್ನ ನಂಬಿಸಿ ಬಲೆಗೆ ಹಾಕೊಂಡು ಅವರ ಜೊತೆ ಏನಂತಂದ್ರೆ ಚೆಲ್ಲಾಟವನ್ನ ಆಡ್ತಾ ಇದ್ದಾನೆ, ಜೊತೆಗೆ ಅವರ ಜೀವನವನ್ನ ಹಾಳು ಮಾಡ್ತಾ ಇದ್ದಾನೆ. ಹಾಗಾಗಿ ಆತನನ್ನ ಬಂಧಿಸಬೇಕು ಅಂತೇಳಿ ಅದರಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನಂತಂದ್ರೆ ಏನು ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರು ದಾಖಲಾದ ನಂತರ ಈಗ ಆತ ಏನು ಮಿಲಿಟರಿಯಲ್ಲಿ ಕೆಲಸವನ್ನ ಮಾಡ್ತಾನೆ, ಅಂದ್ರೆ ಯೋಧನಾಗಿ ಕೆಲಸವನ್ನ ಮಾಡ್ತಾನೆ. ಆತ ಈಗ ಬೆಳಗಾವಿಗೆ ಆಗಮಿಸಿದ್ದಾನೆ. ಇಂಥ ಸಂದರ್ಭದಲ್ಲಿ ಆತನನ್ನ ಬಂಧಿಸಬೇಕು ಅಂತೇಳಿ ಕಳೆದ 1 ವಾರದಿಂದ ನಿರಂತರವಾಗಿ ಪೊಲೀಸ್ ಠಾಣೆಗೆ, ಜೊತೆಗೆ ಏನಂತಂದ್ರೆ ನಗರ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿ ಮನವಿ ಮಾಡಿಕೊಂಡ್ರು ಸಹ ಯಾವುದೇ ರೀತಿ ಸ್ಪಂದನೆ ಸಿಗ್ತಾ ಇಲ್ಲ. ಹಾಗಾಗಿ ಸಹಜವಾಗಿ ಏನಂತಂದ್ರೆ ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಪೊಲೀಸರು ನ್ಯಾಯ ಕೊಡುವಲ್ಲಿ ಏನಂತಂದ್ರೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಒತ್ತಡಕ್ಕೆ ಮಣಿತಾ ಇದ್ದಾರೆ. ಹಾಗಾಗಿ ನನಗೆ ನ್ಯಾಯ ಕೊಡಬೇಕು ಅಂತೇಳಿ ಈಗ ಸಾಮಾಜಿಕ ಹೋರಾಟಗಾರ್ತಿ, ಹಲವಾರು ಜನರಿಗೆ ಏನಂತಂದ್ರೆ ನ್ಯಾಯ ಕೊಡಿಸಿದಂಥ ಸಾಮಾಜಿಕ ಹೋರಾಟಗಾರ್ತಿ ಈಗ ನನಗೆ ನ್ಯಾಯ ಕೊಡಿ ಅಂತೇಳಿ ಈಗ ಮಾಧ್ಯಮಗಳ ಎದುರು ಬರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಒಟ್ಟಾರೆ ಏನಂತಂದ್ರೆ ಯೋಧನಾಗಿ ಕೆಲಸ ಮಾಡ್ತಕ್ಕಂಥ ಅಕ್ಷಯ್ ನಲವಡೆ ಏನಿದ್ದಾನೆ, ಈತ ಏನಂತಂದ್ರೆ ಹಲವಾರು ಜನರ ಜೊತೆ ಏನು ಸಂಭಾಷಣೆ ಮಾಡಿರುವಂಥ ವಿಚಾರ, ಜೊತೆಗೆ ಅವರ ಜೊತೆ ಚಾಟ್ ಮಾಡಿರುವಂಥ ವಿಚಾರ, ಜೊತೆಗೆ ಬೇರೆ ಬೇರೆ ಸಾಕ್ಷಿಗಳನ್ನ ಕ್ರೋಢೀಕರಣ ಮಾಡಿ ಅವುಗಳನ್ನ ಏನಂತಂದ್ರೆ ಪೊಲೀಸರ ಎದುರು ಇಟ್ಟಿದ್ದಾರೆ. ನನಗೆ ಏನು ಅನ್ಯಾಯ ಆಗಿದೆ ಅದಕ್ಕೆ ಏನಂತಂದ್ರೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ಪೊಲೀಸರು ಮಾಡಬೇಕು, ಆತನನ್ನ ಬಂಧಿಸಬೇಕು ಅನ್ನೋ ಒಂದು ಒತ್ತಾಯವನ್ನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.